ಸ್ನೇಹಿತರೆ ನಮಸ್ಕಾರ. ಈ ಬಿಗ್ ಬಾಸ್ ಕನ್ನಡದ 11ನೇ ಸೀಸನ್ ಏನಿದೆ ಇದು ಈಗ ಹಲವಾರು ವಿಚಾರಗಳಿಗೆ ಚರ್ಚೆ ಆಗ್ತಿರ್ತದೆ. ಆಗಾಗ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮುನ್ನೆಲೆಗೆ ಬರುವಂಥದ್ದು, ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥದ್ದು, ನಂತರ ಅಲ್ಲಿ ತಣ್ಣಗಾಗುವಂಥದ್ದು ಇವೆಲ್ಲದೂ ಕೂಡ ಕಾಮನ್ನು ಮತ್ತು ನೀವು ಕೂಡ ಗಮನಿಸಿರ್ತೀರ. ಹೀಗೆ ಹೊಸದಾಗಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳ ಸಂಭಾವನೆ ಬಗ್ಗೆ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಈ ಬಾರಿ ಅತಿ ಕಡಿಮೆ ಸಂಭಾವನೆ ಪಡೆದಂತಹ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಒಂದಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗ್ತಿದ್ದಾವೆ ಮತ್ತು ಚರ್ಚೆಗಳು ಕೂಡ ನಡೀತಿದ್ದಾವೆ. ಇಷ್ಟೇನಾ ಈ ಸ್ಪರ್ಧೆಗೆ ಯಾಕೆ ಇಷ್ಟು ಕಡಿಮೆ ಕೊಟ್ಟರು ಅನ್ನೋ ರೀತಿಯಲ್ಲಿ. ಆಮೇಲೆ ಮೊನ್ನೆ ಎಲಿಮಿನೇಟ್ ಆದಂಥ ಧರ್ಮಗೆ ಕೊಟ್ಟಂಥ ಸಂಭಾವನೆ ಎಷ್ಟು, ಹೀಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ, ಅದರಲ್ಲೂ ಕೂಡ ಸಂಭಾವನೆ ವಿಚಾರದ ಬಗ್ಗೆ ಚರ್ಚೆ ಆಗ್ತಿದೆ. ಇನ್ಫ್ಯಾಕ್ಟ್ ಕೆಲವರಿಗೆ ಸಮ್ಮಾನ ಸಿಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ, ಬಟ್ ಸಿಗುತ್ತೆ. 100% ಸಂಭಾವನೆ ಸಿಗುತ್ತೆ. ಎಲಿಮಿನೇಟ್ ಆದವ್ರಿಗೂ ಕೂಡ ಸಿಗುತ್ತೆ, ಕೊನೆಯವರೆಗಿದ್ದವ್ರಿಗೂ ಕೂಡ ಸಿಗುತ್ತೆ, ವಿನ್ ಆದವ್ರಿಗೂ ಕೂಡ ಸಿಗುತ್ತೆ. ಎಲ್ಲರಿಗೂ ಕೂಡ ಸಂಭಾವನೆ ಅನ್ನೋದು ಫಿಕ್ಸ್ ಆಗಿರುತ್ತೆ, ಅದು ಸಿಗುತ್ತೆ. ಹಾಗಾದರೆ ಯಾರಿಗೆ ಈ ಸಲ ಅತಿ ಕಡಿಮೆ ಸಂಭಾವನೆ, ಮೊನ್ನೆ ಧರ್ಮಗೆ ಎಷ್ಟು ಸಂಭಾವನೆ ಕೊಟ್ಟರು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಬಿಗ್ ಬಾಸ್ ಕನ್ನಡ ಸೀಸನ್ 11 8ನೇ ವಾರಕ್ಕೆ ಯಶಸ್ವಿಯಾಗಿ ಕಾಲಿಟ್ಟು 9ನೇ ವಾರವನ್ನು ಈಗ ತಲುಪಿದೆ. 8 ವಾರಗಳ ಆಟವನ್ನು ತುಂಬ ಯಶಸ್ವಿಯಾಗಿ ಮುಗಿಸಿದೆ. 9ನೇ ವಾರದ ಆಟ ಹೇಗಿರುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಯಮುನಾ, ರಂಜಿತ್ತು, ಲಾಯರ್ ಜಗದೀಶು, ಮಾನಸ, ಅನುಷರೈ ಈಗಾಗಲೇ ಹೊರಬಂದಂತಹ ಸ್ಪರ್ಧಿಗಳಾದರೆ, ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಿರುವಂಥ 3 ಸ್ಪರ್ಧಿಗಳು ಒಳಗೆ ಹೋಗಿದ್ದಾರೆ. ಹನುಮಂತು, ಶೋಭಾ ಶೆಟ್ಟಿ ಹಾಗೆಯೇ ರಜತ್ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾರೆ. ಈ ವಾರ ರಜತ್ ಈಗ ಅದು ಮನೆಯ ಗಮನವನ್ನು ಸೆಳೀತಿರುವಂಥ ಸ್ಪರ್ಧಿಯಾಗಿದ್ದರೆ, ಇನ್ನು ಈ ವಾರ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದು ಒಂದು ಎಲ್ಲರ ಕುತೂಹಲ ಆಗಿದೆ. ಕಳೆದ ವಾರ ಧರ್ಮ ಅಂತೂ ಇಂತೂ ಮನೆಯಿಂದ ಹೊರಗಡೆ ಹೋಗಿಯಾಗಿದೆ. ಈಗ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ಹಲವರ ಕನಸು. ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಸಾಕು, ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋದು ಅವರ ಒಂದಷ್ಟು ಆಸೆಗಳು, ಸಹಜವಾದಂಥ ಕಲ್ಪನೆ, ಆಸೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಆಫರ್ ಬರುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ಈ ಬಿಗ್ ಬಾಸ್ ಪ್ರತಿ ಸೀಸನ್ ಶುರುವಾದಾಗಲೂ ಕೂಡ ಒಂದಷ್ಟು ಜನ ಹೇಳುವಂಥ ಮಾತುಗಳು. ಈ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಹೋಗುವಂಥ ಅವಕಾಶ ಸಿಗಲಿ ಅಂತೇಳಿ ಎಲ್ಲರೂ ಬಯಸ್ತಾರೆ. ಹಾಗಂತ ಹೇಳಿ ಇಲ್ಲಿಗೆ ಹೋದವರಿಗೆ ಕೇವಲ ಜನಪ್ರಿಯತೆ ಅಷ್ಟೇ ಸಿಗೋದಿಲ್ಲ, ಮನೆಯೊಳಗೆ ಇದ್ದಿದ್ದಕ್ಕೆ ಹಣ ಕೂಡ ಸಿಗುತ್ತೆ ಅನ್ನೋದನ್ನು ಬಹುಶಃ ಯಾರೂ ಕೂಡ ಗಮನಿಸಿರ್ಲಿಕ್ಕಿಲ್ಲ. ಕೆಲವೊಂದಷ್ಟು ಜನರಿಗೆ ಅದು ಗೊತ್ತೇ ಇಲ್ಲ. ಬಿಗ್ ಬಾಸ್ ಗೆದ್ದರೆ 50 ಲಕ್ಷ ರೂಪಾಯಿ ಹಣದ ಜೊತೆಗೆ ಪ್ರತಿ ವಾರಕ್ಕೆ ಇಂತಿಷ್ಟು ಸಂಭಾವನೆ ಅಂತೇಳಿ ಮೊದಲೇ ಫಿಕ್ಸ್ ಆಗಿರುತ್ತೆ. ಮೊದಲೇ ಚರ್ಚೆ ಮಾಡಿದಷ್ಟು ಹಣವನ್ನು ಅವರು ಎಷ್ಟು ವಾರ ಮನೆ ಒಳಗಡೆ ಇರ್ತಾರೋ ಅಷ್ಟು ದಿನವೂ ಸಂಭಾವನೆ ರೂಪದಲ್ಲಿ ಕೊಡಲೇಬೇಕು, ಕೊಡ್ತಾರೆ. ಸದ್ಯ ಬಿಗ್ ಬಾಸ್ನಲ್ಲಿ ಅತಿ ಕಡಿಮೆ ಹಣವನ್ನು ಪಡೆದಂಥ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಜೊತೆಗೆ ಆ ಬಗ್ಗೆ ಒಂದಷ್ಟು ಪರ ವಿರೋಧ ಮಾತುಗಳು ಕೇಳಿ ಬರ್ತಿದ್ದಾವೆ. ಯಾಕೆ ಆ ಸ್ಪರ್ಧಿಗೆ ಅಷ್ಟು ಕಡಿಮೆ, ಯಾಕೆ ಅಷ್ಟು ಕೊಟ್ಟರು, ಹೀಗೆ. ಅದು ಕಡಿಮೆ ಅಂತೇಳಿ ಕೆಲವ್ರಿಗೆ ಅನಿಸಿದ್ರೆ ಅಷ್ಟು ಕೊಡ್ತಾರಾ ಅಂತೇಳಿ ಕೂಡ ಕೆಲವರಿಗೆ ಅಚ್ಚರಿಯಾಗುತ್ತೆ. ಹಾಗೆ ಒಂದೊಂದು ರೀತಿಯಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಕುತೂಹಲ ಇದ್ದೇ ಇರುತ್ತೆ. ಇಲ್ಲಿ ಕೆಲವೊಂದಷ್ಟು ಜನರ ಸಂಭಾವನೆ ಬಗ್ಗೆನೂ ಕೂಡ ಕುತೂಹಲ ಇರುತ್ತೆ. ಯಾರಿಗೆ ಈ ಸಲ ಹೆಚ್ಚು ಸಂಭಾವನೆ, ಯಾರಿಗೆ ಈ ಸಲ ಕಡಿಮೆ ಸಂಭಾವನೆ ಅನ್ನುವಂಥದ್ದು. ಆ ಲಿಸ್ಟನ್ನು ನಾನು ಮುಂದಿನ ಸ್ಟೋರಿಯಲ್ಲಿ ಕೊಡ್ತೀನಿ ನಿಮಗೆ. ಇಡೀ ಅಷ್ಟೂ ಜನ ಸ್ಪರ್ಧಿಗಳು, ಈಗ ಬಿಗಿನಿಂಗಲ್ಲಿ ಹೋದಂಥ ಸ್ಪರ್ಧಿಗಳು, ಆಮೇಲೆ ವೈಲ್ಡ್ ಕಾರ್ಡ್ ಮೂಲಕ ಹೋದಂಥ ಸ್ಪರ್ಧಿಗಳು, ಅಷ್ಟೂ ಜನರು ಕೂಡ ಎಷ್ಟು ಸಂಭಾವನೆಯನ್ನು ಈ ವಾರ ಪಡೀತಾ ಇದ್ದಾರೆ, ಈ ಸೀಸನಲ್ಲಿ ಪಡೀತಿದ್ದಾರೆ ಒಂದೊಂದು ವಾರಕ್ಕೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಟ್ ಈಗ ನಾನು ನಿಮ್ಮ ಮುಂದೆ ಇಡುವಂಥದ್ದು 2 ವಿಚಾರ. ಒಂದು, ಈ ವಾರ ಎಲಿಮಿನೇಟ್ ಆದಂಥ ಧರ್ಮ ಎಷ್ಟು ಸಂಭಾವನೆಯನ್ನು ಪಡೆದರು ಮತ್ತು ಮನೆಯೊಳಗೆ ಇರುವಂಥ ಯಾವ ಸ್ಪರ್ಧಿ ಕಡಿಮೆ ಸಂಭಾವನೆಯನ್ನು ಪಡೆದಿದ್ದಾರೆ ಅನ್ನೋಂಥ ವಿಚಾರವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ರೀತಿಯಲ್ಲಿ ಸಂಭಾವನೆ ಅನ್ನೋದು ಅತಿ ಮುಖ್ಯ ಆಗ್ತದೆ. ಅವರ ಇಡೀ ಕೆರಿಯರ್ ನಿಂತಿರೋದೆ ಇದ್ರ ಮೇಲೆ. ಈಗ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದ್ರಿಂದ ಅವ್ರಿಗೇನು ಕೂಡ ಬೇರೆ ಇನ್ಕಮ್ ಇಲ್ಲದೆ ಇದ್ದಾಗ ಅವ್ರ ಜೀವನ ಸಾಗಿಸಲೇಬೇಕಲ್ಲ. ಹಾಗಾಗಿ ಅವರಿಗೊಂದು ರೆಮ್ಯುನರೇಷನ್ ಅಂತೇಳಿ ಫಿಕ್ಸ್ ಮಾಡಿ, ಸಂಭಾವನೆ ಅಂತೇಳಿ ಫಿಕ್ಸ್ ಮಾಡಿ ಕೊಡುವಂಥದ್ದು ಕಾಮನ್ನು. ಪ್ರತಿ ಸೀಸನಲ್ಲೂ ಕೂಡ ಅದು ನಡೆಯುತ್ತೆ. ಈ ಸಲನೂ ಕೂಡ ನಡೀತಿದೆ. ಆಮೇಲೆ ಪ್ರತಿ ಭಾಷೆಯಲ್ಲೂ ಕೂಡ, ಪ್ರತಿಯೊಂದು ರಿಯಾಲಿಟಿ ಶೋಲ್ಲೂ ಕೂಡ ನಡೆಯುತ್ತೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಬಿಗ್ ಬಾಸ್ನ ಮನೆಯೊಳಗೆ 17 ಮಂದಿ ಮೊದಲಿಗೆ ಪ್ರವೇಶವನ್ನು ಪಡಿತಾರೆ. ಅವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಸಂಭಾವನೆಯನ್ನು ಫಿಕ್ಸ್ ಮಾಡಿರ್ತಾರೆ. 17 ಮಂದಿನೂ ಕೂಡ ಅವರವರ ಜನಪ್ರಿಯತೆ ಮತ್ತು ಅವರ ಪಾಪ್ಯುಲಾರಿಟಿ ಮತ್ತು ಅವರು ತಿಂಗಳಿಗೆ ಎಷ್ಟು ದುಡಿತಾರೆ ಅನ್ನೋದನ್ನು ಡಿವೈಡ್ ಮಾಡಿಕೊಂಡು ವಾರಕ್ಕೆ ಇಂತಿಷ್ಟು ಅಂತ ಹೇಳಿಬಿಟ್ಟು ಫಿಕ್ಸ್ ಮಾಡ್ತಾರೆ. ಹಾಗೆ ಫಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಅವರ ಪಾಪ್ಯುಲಾರಿಟಿ, ಅವರ ಫ್ಯಾನ್ಸ್ ಫಾಲೋವಿಂಗು, ಅವರು ಮನೆಯಲ್ಲಿ ಹೇಗಿರಬಹುದು, ಜೊತೆಗೆ ಹೊರಗಡೆ ಅವರು ಏನು ಮಾಡ್ತಿದ್ದಾರೆ, ಎಷ್ಟು ಸಂಭಾವನೆಯನ್ನು ಪಡಿತಿದ್ದಾರೆ, ವಾರಕ್ಕೆ ಎಷ್ಟು ದುಡಿತಿದ್ದಾರೆ, ಇವೆಲ್ಲವನ್ನು ಕೂಡ ನೋಡ್ತಾರೆ. ನೋಡಿ ನಂತರ ಅವರಿಗೆ ಒಂದು ಜನಪ್ರಿಯತೆಯನ್ನು ಗಮನಿಸಿ ಅವರಿಗೊಂದು ವಾರಕ್ಕೆಷ್ಟು ಅಂತೇಳಿ ಸಂಭಾವನೆಯನ್ನು ಆಫರ್ ಕೊಡ್ತಾರೆ. ಆ ಹಂತದಲ್ಲಿ ಚಾನಲ್ ಜೊತೆಗೆ ಸ್ಪರ್ಧಿಗಳು ಒಪ್ಪಂದವನ್ನು ಮಾಡಿಕೊಂಡು ಸಂಭಾವನೆಗೆ ಫಿಕ್ಸ್ ಆಗಿಬಿಡ್ತಾರೆ.
ಅಲ್ಲಿ ಕೆಲವರು ಕೂಡ ಚರ್ಚೆಯನ್ನು ಮಾಡ್ತಾರೆ. ಇಲ್ಲ ಅಷ್ಟು ಸಾಲೋದಿಲ್ಲ, ಇಷ್ಟು ಬೇಕು, ಇಷ್ಟು ಸಾಲೋದಿಲ್ಲ, ಅಷ್ಟು ಬೇಕು. ಕೆಲವರು ಜಾಸ್ತಿ ಕೇಳ್ತಾರೆ, ಕೆಲವರು ಕಡಿಮೆ ಕೇಳ್ತಾರೆ. ಹೀಗೆ ಎಲ್ಲವೂ ಕೂಡ ಇರ್ತದೆ. ಆ ಕಡೆ ಈ ಕಡೆ ಚರ್ಚೆಗಳು ನಡೆದು ಅಂತಿಮವಾಗಿ ಫೈನಲ್ ಆಗುತ್ತೆ ಯಾರಿಗೆ ಎಷ್ಟು ಅಂತೇಳಿ. ಈ ಬಾರಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದಂತಹ ಸ್ಪರ್ಧಿ ಯಾರು ಅಂತೇಳಿ ಕೇಳಿದ್ರೆ ಅದು ಗೌತಮಿ ಜಾಧವ್ ಅವರು ಅನ್ನೋಂಥದ್ದು ಈಗಾಗಲೇ ಗೊತ್ತಾಗಿರುವಂತಹ ಸುದ್ದಿ. ಈ ರೀತಿಯಾದಂಥ ಒಂದು ಸುದ್ದಿ ಕಳೆದ 15 ದಿನದಿಂದನೂ ಕೂಡ ಹರಿದಾಡ್ತಿದೆ. ಯಾವಾಗ ವೈಲ್ಡ್ ಕಾರ್ಡ್ ಮೂಲಕ ಶೋಭಾ ಶೆಟ್ಟಿ ಎಂಟ್ರಿಯನ್ನು ಕೊಟ್ಟರು ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಜನ ಇದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇಲ್ಲಿ ಶೋಭಾ ಶೆಟ್ಟಿಗೆ ಈ ವಿಚಾರನೇ ಗೊತ್ತಿಲ್ಲ. ಬಿಗ್ ಬಾಸ್ ಮನೆಗೆ ಅತಿ ಹೆಚ್ಚು ಸಂಭಾವನೆ ಪಡೆದು ಹೋದಂತಹ ನಟಿ ಈಕೆಯನ್ನು ಟಾರ್ಗೆಟ್ ಮಾಡ್ತಾರಲ್ಲ, ಎಂಥ ಹುಚ್ಚಿ ಈಕೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದು ಹೋದಂತಹ ನಟಿ ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಗೆ ಅನ್ನೋಂಥದ್ದು ಈ ಸಲ ಹರಿದಾಡ್ತಿರುವಂಥ ವಿಚಾರ. ಈಗ ಅತಿ ಕಡಿಮೆ ಸಂಭಾವನೆ ಯಾರಿಗೆ ಸಿಕ್ಕಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಮನೆಯೊಳಗಿರುವಂಥ ಸ್ಪರ್ಧಿಗಳ ಪೈಕಿ ಯೂಟ್ಯೂಬರ್ ಆಗಿರುವಂಥ ಮತ್ತು ಕಾಮಿಡಿಯನ್ ಆಗಿರುವಂಥ ಧನ್ರಾಜ್ಗೆ ಅತಿ ಕಡಿಮೆ ಸಂಭಾವನೆ ಸಿಕ್ಕಿದೆ ಅನ್ನೋದು ಗಮನಿಸಬೇಕು. ಹೌದು, 8 ವಾರ ಬಿಗ್ ಬಾಸ್ ಮನೆಯಲ್ಲಿ ಯಶಸ್ವಿಯಾಗಿ ಪೂರೈಸಿರುವಂಥ ಧನ್ರಾಜ್ಗೆ 1000 ಲೆಕ್ಕದಲ್ಲಿ ಸಂಭಾವನೆಯನ್ನು ಕೊಡ್ತಿದ್ದಾರೆ ಅನ್ನೋದು ಚರ್ಚೆ ಆಗ್ತಿರುವಂಥ ವಿಚಾರ. ಬೇರೆಯವರಿಗೆಲ್ಲ ಲಕ್ಷ ರೂಪಾಯಿ ಲೆಕ್ಕದಲ್ಲಿ ಒಂದು ರೀತಿ ಸಂಭಾವನೆಯನ್ನು ಫಿಕ್ಸ್ ಮಾಡ್ಕೊಂಡಿದ್ರೆ ಇಲ್ಲಿ 1000 ಲೆಕ್ಕದಲ್ಲಿ ಧನ್ರಾಜ್ಗೆ ಸಂಭಾವನೆಯನ್ನು ಫಿಕ್ಸ್ ಮಾಡಿದ್ದಾರೆ. ಹಾಗಾದರೆ ಎಷ್ಟು? 1 ವಾರಕ್ಕೆ ಧನ್ರಾಜ್ಗೆ 30,000 ರೂಪಾಯಿ ಕೊಡ್ತಾರಂತೆ ಅನ್ನೋದು ಈಗ ಚರ್ಚೆ ಆಗ್ತಿದೆ. ಈಗಾಗಲೇ 8 ವಾರಗಳನ್ನು ಪೂರೈಸಿದ್ದಾರೆ. ಹೀಗಾಗಿ ಅವರಿಗೆ ವಾರಕ್ಕೆ 30,000 ಅಂತ ಹೇಳಿದ್ರೆ 8 ವಾರಗಳಲ್ಲಿ ಅಂದಾಜು ಒಂದು 2,40,000 ರೂಪಾಯಿ ಸಿಗಬಹುದು ಅನ್ನೋದು ಅಂದಾಜು. ಇದರಲ್ಲಿ ಟ್ಯಾಕ್ಸ್ ಕೂಡ ಕಟ್ಟಾಗುತ್ತೆ. ಹೆಚ್ಚು ಕಡಿಮೆ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಅಂತೇಳಿ 30% ಬಹುಶಃ ಕಟ್ಟಾಗ್ಬೋದು. 2,40,000 ರೂಪಾಯಲ್ಲಿ 30% ಟ್ಯಾಕ್ಸ್ ಕಟ್ಟಾಗಿ ಉಳಿದಿದ್ದ ಅಮೌಂಟ್ ಇವ್ರಿಗೆ ಹೋಗುತ್ತೋ ಅಥವಾ ಅಷ್ಟು ಕೂಡ ಹೋಗುತ್ತಾ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಟ್ಯಾಕ್ಸ್ ಅಮೌಂಟ್ ಅಂತೂ ಕಟ್ಟಾಗುತ್ತೆ. 30% ಕಟ್ ಮಾಡ್ತಾರಾ ಅಥವಾ ಕಡಿಮೆ ಕಟ್ ಮಾಡಿ ಕೊಡ್ತಾರಾ ನೋಡಬೇಕು. ಇನ್ನು ಈ ಬಗ್ಗೆ ಕಲರ್ಸ್ ಕನ್ನಡ ಚಾನಲ್ ಆಗಲಿ ಧನ್ರಾಜ್ ಕುಟುಂಬ ಆಗಲಿ ಬಹಿರಂಗಪಡಿಸಿಲ್ಲ, ಅಧಿಕೃತವಾಗಿ ಹೇಳಿಲ್ಲ. ಇದು ಕಿರುತೆರೆ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಆಗ್ತಿದೆ. ಧನ್ರಾಜಿಗೆ ಕಡಿಮೆ ಪೇಮೆಂಟ್ ಅಂತೆ, ಧನ್ರಾಜಿಗೆ ಇಷ್ಟೇ ಕೊಡೋದಂತೆ, 30,000 ರೂಪಾಯಿ ವಾರಕ್ಕೆ ಕೊಡ್ತಾರಂತೆ. ಈ ರೀತಿ ಎಲ್ಲ ಚರ್ಚೆ ಆಗ್ತಿದೆ. ಹಾಗೆಯೇ ಬೇರೆಯವ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಿರುತ್ತೆ. ಅವರಿಗಿಷ್ಟು ಇವರಿಗಿಷ್ಟು. ನಾನು ಈಗಾಗಲೇ ಹೇಳ್ದಲ್ಲ, ಸತ್ಯ ಧಾರಾವಾಹಿಯ ಗೌತಮಿ ಜಾಧವ್ಗೆ ಅತಿ ಹೆಚ್ಚು ಸಂಭಾವನೆ ಅಂತೇಳಿ. ಆ ರೀತಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅಲ್ಲಿ ಅಂತೆ-ಕಂತೆಗಳು ಚರ್ಚೆಗಳು ನಡೀತಾ ಇರ್ತವೆ. ಸದ್ಯ ಧನ್ರಾಜ್ ಆಚಾರ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನು ಕೂಡ ರಂಜಿಸ್ತಿದ್ದಾರೆ. ಧನ್ರಾಜ್ ಹಾಗೂ ಹನುಮಂತ್ ಜೋಡಿ ಸಿಕ್ಕಾಪಟ್ಟೆ ಮನೋರಂಜನೆಯನ್ನು ಕೊಡ್ತಿದೆ. ಆರಂಭದ ದಿನಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೊಂದಿಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಂಥ ಧನ್ರಾಜು ಹನುಮಂತನ ಜೊತೆ ಸೇರಿಕೊಂಡು ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಈಗ ಮುಂಚೂಣಿಗೆ ಬಂದಿದ್ದಾನೆ. ಜೊತೆಗೆ ಕೆಲವು ವಾರ ಬಿಗ್ ಬಾಸ್ ಮನೆಯೊಳಗೆ ಇರ್ತಾರೆ ಅನ್ನುವಂತಹ ಭವಿಷ್ಯವನ್ನು ಕೂಡ ಸಾಕಷ್ಟು ಜನ ಹೇಳೋದ್ರಿಂದ ಇನ್ನೂ ಒಂದಷ್ಟು ದಿನ ಇಲ್ಲಿ ಇರ್ತಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ ಅನ್ನೋದು ಸತ್ಯ. ಇನ್ನು ಮತ್ತೊಂದು ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗ್ತಿದೆ. ಅದೇನು ಅಂತ ಹೇಳಿದ್ರೆ ಸೀಸನ್ 11ರ 8 ವಾರಗಳ ಕಾಲ ಬಿಗ್ ಬಾಸ್ ಮನೆಯ ಜರ್ನಿಯನ್ನು ಮಾಡಿದಂತಹ ಧರ್ಮಕೀರ್ತಿ ರಾಜ್ ಕೂಡ ಈ ಬಾರಿ ಒಳ್ಳೆ ಸಂಭಾವನೆಯನ್ನು ಪಡೆದು ಹೊರಗಡೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಧರ್ಮಂಗೆ ಸ್ಟೇಜ್ ಮೇಲೆ ಕೊಟ್ಟಂತಹ ಬಹುಮಾನಗಳು ಅದು ಸಪ್ರೇಟ್, ಅದು ಬಿಡಿ, ಅದನ್ನು ಇಲ್ಲಿ ಕೌಂಟ್ ಮಾಡೋಕ್ಕಿಲ್ಲ. ಅದು ಬಿಟ್ಟು ಬೇರೆ ಪೇಮೆಂಟನ್ನು ಫಿಕ್ಸ್ ಮಾಡಿರ್ತಾರೆ ಅಂತೇಳಿ. ಚೈತ್ರ ಕುಂದಾಪುರ, ಉಗ್ರ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ ಎಲ್ಲರೂ ಕೂಡ ಈ ಎಲಿಮಿನೇಷನ್ ಅನ್ನೋಂಥ ತೂಗುಗತಿಯಲ್ಲಿದ್ದರು. ಅದರಲ್ಲಿ ಎಲ್ಲರೂ ಕೂಡ ಸೇಫ್ ಆದರೆ ಅಂತಿಮವಾಗಿ ಧರ್ಮ ತನ್ನ ಮೌನದ ಫಲವಾಗಿ ಮತ್ತು ತಾನು ಮಾಡಿದಂಥ ಕೆಲವೊಂದು ಬಿಗ್ ಬಾಸ್ ಮನೆಯ ಎಡವಟ್ಟುಗಳ ಫಲವಾಗಿ ಇಲ್ಲಿ ಧರ್ಮ ಹೊರಗಡೆ ಬರಬೇಕಾಯಿತು. ಜೊತೆಗೆ ಪ್ರತಿ ವಾರವೂ ಕೂಡ ಚೂಟಿದ್ದಾರೆ, ಸುದೀಪ್ ಚೂಟಿದ್ದಾರೆ, ಇತರ ಸ್ಪರ್ಧಿಗಳು ಚೂಟಿದ್ದಾರೆ. ಆದರೂ ಕೂಡ ಅಲರ್ಟ್ ಆಗದಂಥ ಧರ್ಮ ಕೊನೆಗೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮನೆಗೆ ಎಂಟ್ರಿಯನ್ನು ಕೊಟ್ಟಾಗ ಬೆಟ್ಟದಷ್ಟು ನಿರೀಕ್ಷೆಗಳು ಇದ್ದು, ಆದರೆ ಬಳಿಕ ಅಷ್ಟಾಗಿ ಸದ್ದು ಮಾಡದಂತಹ ಮತ್ತು ತಾಳ್ಮೆಯೇ ಅಸ್ತ್ರವಾಗಿ ಪ್ರಯೋಗಿಸಿದಂತಹ ಧರ್ಮ ಕೊನೆಗೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿದೆ. ಸೈಲೆಂಟಾಗಿಯೇ ಇರ್ತಿದ್ದಂಥ ಧರ್ಮ ಕೀರ್ತಿರಾಜು ಹಲವಾರು ಬಾರಿ ಸುದೀಪ್ ಅವರ ಕಿವಿ ಮಾತಿಗೂ ಕೂಡ ಕಿವಿಯನ್ನು ಕೊಡಲಿಲ್ಲ. ಸ್ಪರ್ಧಿಗಳ ಜೊತೆಗೆ ಉತ್ತಮವಾದಂಥ ಸ್ನೇಹ ಸಂಬಂಧವನ್ನು ಇಟ್ಕೊಂಡಿದ್ರು. ಹಾಗಾಗಿ ಧರ್ಮ ಹೋದಾಗ ಸಾಕಷ್ಟು ಜನ ಅತ್ತರು, ಮೊಸಳೆ ಕಣ್ಣೀರನ್ನು ಕೂಡ ಹಾಕಿದರು. ಇನ್ನು ಯಾವಾಗ ಧರ್ಮ ಹೊರಗಡೆ ಬಂದರೂ ಅವರ ಪೇಮೆಂಟ್ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ. ಅವರು ಎಷ್ಟು ಸಂಭಾವನೆಯನ್ನು ಪಡೆದ್ರು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಧರ್ಮಗೆ ಪ್ರತಿ ವಾರಕ್ಕೆ 50,000 ರೂಪಾಯಿ ಕೊಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಧರ್ಮ ಕೀರ್ತಿರಾಜ್ 8 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದರು. ಹೀಗಾಗಿ ವಾರಕ್ಕೆ 50,000 ಅಂತ ಹೇಳಿದ್ರೆ 8 ವಾರದ ಸಂಭಾವನೆಯನ್ನು ಇವರು ಪಡೆದಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಧರ್ಮ ಕೀರ್ತಿರಾಜ್ ಒಟ್ಟು ಸಂಭಾವನೆ 4 ಲಕ್ಷ ರೂಪಾಯಿ ಆಗುತ್ತೆ. ಅಲ್ಲಿಗೆ 8 ವಾರ ಇಂಟು 50. ಬಹುಮಾನದ ಮೊತ್ತ 2 ಲಕ್ಷ ರೂಪಾಯಿ ಸೇರಿ ಒಟ್ಟು 6 ಲಕ್ಷ ರೂಪಾಯಿ ಹಣವನ್ನು ಬಿಗ್ ಬಾಸ್ನಿಂದ ಪಡೆದಿದ್ದಾರೆ. ಇದರಲ್ಲಿ
ಒಂದಷ್ಟು ಪರ್ಸೆಂಟೇಜು ಟ್ಯಾಕ್ಸ್ ಕಟ್ ಆಗುತ್ತೆ. ಬಟ್ ಇದು ಅಧಿಕೃತ ಅಲ್ಲ. ಇಷ್ಟೇ ಸಿಕ್ಕಿರುತ್ತೆ ಅಂತಲ್ಲ, ಸ್ವಲ್ಪ ಆ ಕಡೆ ಈ ಕಡೆನೂ ಕೂಡ ಆಗಿರ್ಬೋದು. ಕಡಿಮೆನೂ ಕೂಡ ಸಿಕ್ಕಿರ್ಬೋದು, ಜಾಸ್ತಿನೂ ಕೂಡ ಸಿಕ್ಕಿರ್ಬೋದು. ಈ ರೀತಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ. ಬಟ್ ಅದೇನೇ ಇದ್ರೂ ಕೂಡ ಈಗಿರುವಂಥ ಕುತೂಹಲ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳ ಸಂಭಾವನೆ ಪಟ್ಟಿ ಎಷ್ಟು ಅಂತೇಳಿ, ಅಂದರೆ ಎಷ್ಟೆಷ್ಟು ಪಡಿತಿದ್ದಾರೆ ಅಂತೇಳಿ. ಅದನ್ನು ನಾನು ನಿಮಗೆ ಮುಂದಿನ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.